ಕೇಸ್ನಲ್ಲಿ ವಚನಾನಂದ ಸ್ವಾಮೀಜಿ ವಿಚಾರಣೆ ನಡೆದಿದೆ. 5 ಗಂಟೆಗಳ ವಿಚಾರಣೆ ಅಂತ್ಯ ಆಗಿದೆ. ಸ್ವಾಮೀಜಿ ವೈದ್ಯಕೀಯ ತಪಾಸಣೆ ಹರಿಹರ ತಾಲೂಕು ಆಸ್ಪತ್ರೆಯಲ್ಲಿ ನಡೆಯಿತು. ವಚನಾನಂದ ಶ್ರೀ ವೈದ್ಯಕೀಯ ತಪಾಸಣೆಯನ್ನ ಮಾಡಲಾಗಿದೆ. 5 ಗಂಟೆಗಳ ವಿಚಾರಣೆ ಅಂತ್ಯ ಆಗಿದೆ. ಪೋಕ್ಸೋ ಕೇಸ್ನಲ್ಲಿ ವಚನಾನಂದ ಸ್ವಾಮೀಜಿ ವಿಚಾರಣೆ ನಡೆಯಿತು. ವಚನಾನಂದ ಸ್ವಾಮೀಜಿ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಇರೋದು. 5 ಗಂಟೆಗಳ ವಿಚಾರಣೆ ನಡೆಸಲಾಯಿತು. ವಿಚಾರಣೆ ಅಂತ್ಯ ಆಗಿದೆ. ಸ್ವಾಮೀಜಿ ವೈದ್ಯಕೀಯ ತಪಾಸಣೆ ನಡೆಯಿತು. ಡಾಕ್ಟರ್ ರಾಘವೇಂದ್ರ ದುರ್ಗೋಜಿಯಿಂದ ವೈದ್ಯಕೀಯ ತಪಾಸಣೆ ನಡೆಸಲಾಯಿತು. ಸುದೀರ್ಘ 5 ಗಂಟೆಗಳ ಕಾಲ ವಚನಾನಂದ ಶ್ರೀ ವಿಚಾರಣೆ ಎದುರಿಸಿದ್ದಾರೆ. ಕಾನೂನನ್ನ ಗೌರವಿಸ್ತೀನಿ, ಕಾನೂನನ್ನ ಪಾಲಿಸ್ತೀನಿ ಅಂತ ಹೇಳಿದ್ದಾರೆ ಸ್ವಾಮೀಜಿ. ಪೊಲೀಸ್ ಭದ್ರತೆಯಲ್ಲಿ ಭಕ್ತರ ಕಾರಿನಲ್ಲಿ ಸ್ವಾಮೀಜಿ ಪ್ರಯಾಣ ಮಾಡಿದರು. ಪೋಕ್ಸೋ ಕೇಸಲ್ಲಿ ಸ್ವಾಮೀಜಿ ಮೇಲೆ ದಾಖಲಾಗಿರುವಂತಹ ಕೇಸು. ಇದೇ ಪ್ರಕರಣದಲ್ಲಿ 5 ತಾಸು ವಿಚಾರಣೆಯನ್ನ ಎದುರಿಸಿದ್ದಾರೆ ವಚನಾನಂದ ಶ್ರೀ. ಕಾನೂನನ್ನು ಗೌರವಿಸುತ್ತೇವೆ, ಕಾನೂನನ್ನು ಪರಿಪಾಲಿಸುತ್ತೇವೆ. ವಿ ರೆಸ್ಪೆಕ್ಟ್ ದ ಲಾ, ವಿ ಅಬೈಡ್ ಬೈ ದ ಲಾ. ಥ್ಯಾಂಕ್ ಯು. ಶರಣಾರ್ಥಿಗಳು. ಕಾನೂನನ್ನು ಗೌರವಿಸುತ್ತೇವೆ, ಕಾನೂನನ್ನು ಪರಿಪಾಲಿಸುತ್ತೇವೆ. ವಿ ರೆಸ್ಪೆಕ್ಟ್ ದ ಲಾ, ವಿ ಅಬೈಡ್ ಬೈ ದ ಲಾ. ಥ್ಯಾಂಕ್ ಯು. ಶರಣಾರ್ಥಿಗಳು. ಕಾನೂನನ್ನು ಗೌರವಿಸುತ್ತೇವೆ, ಕಾನೂನನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಂತೇಶ್ ಸಂಪರ್ಕದಲ್ಲಿದ್ದಾರೆ. ಮಾಂತೇಶ್, ಪೋಕ್ಸೋ ಪ್ರಕರಣದಲ್ಲಿ ಸ್ವಾಮೀಜಿ ವಿಚಾರಣೆಯನ್ನ ಎದುರಿಸ್ತಾ ಇದ್ರು. ಬೆಳಗ್ಗಿನಿಂದ ಸತತವಾಗಿ ನಡೆದಂತಹ ವಿಚಾರಣೆ ಏನೆಲ್ಲ ಆಯಿತು ಬೆಳಗ್ಗೆಯಿಂದ? ಯಶ್ವತ, ಏನು ವಚನಾನಂದ ಸ್ವಾಮೀಜಿ ಅವರ ವಿರುದ್ಧ ಏನು ಪೋಕ್ಸೋ ಕೇಸ್ ದಾಖಲಾಗಿತ್ತು. ಈ ನೆಲೆಯಲ್ಲಿ ಇಂದು ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ವಚನಾನಂದ ಶ್ರೀಗಳ ವಿಚಾರಣೆಯನ್ನು ನಡೆಸಲಾಯಿತು. ಸತತ 5 ಗಂಟೆಗಳ ಕಾಲ ಸುದೀರ್ಘ ವಿಚಾರಣೆಯನ್ನು ನಡೆಸಿ ಈಗ ಅವರನ್ನು ಹರಿಹರದಲ್ಲಿರುವಂತಹ ತಾಲೂಕು ಆಸ್ಪತ್ರೆಗೆ ಕರೆತಂದಿರುವಂಥದ್ದು ನೀವು ನೋಡ್ಬೋದು ದೃಶ್ಯದಲ್ಲಿ. ಈಗ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಅವರನ್ನು ಈಗ ಈ ಸಾರ್ವಜನಿಕ ಆಸ್ಪತ್ರೆಗೆ ವೈದ್ಯಕೀಯ ತಪಾಸಣೆಗೆ ಕರೆದುಕೊಂಡು ಬಂದಿರುವಂಥದ್ದು. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಾಲಕನ ಮೇಲೆ ಸ್ವಾಮೀಜಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಸಂತ್ರಸ್ತ ಬಾಲಕನ ತಾಯಿ ಒಂದು ದೂರನ್ನು ನೀಡಿದ್ರು. ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ 0 FIR ದಾಖಲಾಗಿತ್ತು. ಬಳಿಕ ಆ ಪ್ರಕರಣವನ್ನು ಹರಿಹರ ಗ್ರಾಮಾಂತರ ಠಾಣೆಗೆ ವರ್ಗಾವಣೆ ಮಾಡಲಾಗಿತ್ತು. ಬಳಿಕ ಈ ವಿಚಾರಣೆಗೆ ಹಾಜರಾಗುವಂತೆ ಸ್ವಾಮೀಜಿ ಅವರಿಗೆ ನೋಟಿಸ್ ಅನ್ನು ಸಹ ನೀಡಿದ್ರು. ಇಂದು ಬೆಳಗ್ಗೆ ವಿಚಾರಣೆಗೆ ಹಾಜರಾಗಿರುವ ಸ್ವಾಮೀಜಿ ಏನು ತನಿಖಾಧಿಕಾರಿಗಳು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಸಹ ಉತ್ತರಿಸಿದ್ದಾರೆ. ಇದಾದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ವಚನಾನಂದ ಸ್ವಾಮೀಜಿ, ನಾನು ಕಾನೂನನ್ನು ಗೌರವಿಸ್ತೇನೆ, ಕಾನೂನನ್ನು ಪರಿಪಾಲಿಸ್ತೇನೆ ಎಂಬ ಮಾತನ್ನ ಹೇಳಿರುವಂಥದ್ದು. ಏನು ಈಗಾಗಲೇ ಅವರು ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನನ್ನು ಪಡೆದಿದ್ದಾರೆ. ಅಂದರೆ FIR ದಾಖಲಾಗುವ ಮುನ್ನವೇ ಒಂದು ನಿರೀಕ್ಷಣಾ ಜಾಮೀನನ್ನು ಪಡೆದಿದ್ರು. ಈ ನೆಲೆಯಲ್ಲಿ ಅವರ ಬಂಧನ ಈಗ ಆಗಿಲ್ಲ. ಆದರೆ ಏನು ಈ ನಿರೀಕ್ಷಣಾ ಜಾಮೀನನ್ನು ರೆಗ್ಯುಲರ್ ಬೇಲ್ ಆಗಿ, ಅಂದರೆ ಸ್ಟೇಷನ್ ಬೇಲ್ ಆಗಿ ಕನ್ವರ್ಟ್ ಮಾಡುವ ನಿಟ್ಟಿನಲ್ಲಿ 1 ಲಕ್ಷ ರೂಪಾಯಿದ ಶ್ಯೂರಿಟಿಯನ್ನು ಭಕ್ತರು ನೀಡಿದ್ದಾರೆ ಎಂಬ ಮಾತನ್ನ ಸ್ವತಃ ಲೆಕ್ಕ ಕೊಡಿ ಚಳವಳಿ ಸಮಿತಿ ಅಧ್ಯಕ್ಷ ಪರಮೇಶ್ವರ್ ಗೌಡರು ಹೇಳಿದರು. ಇಲ್ಲಿ ಪೊಲೀಸ್ ಠಾಣೆಯ ಬಳಿ ಮತ್ತು ಸಾರ್ವಜನಿಕ ಆಸ್ಪತ್ರೆ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಸಹ ಜಮಾವಣೆಗೊಂಡಿದ್ರು. ಸ್ವಾಮೀಜಿ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ, ಟ್ರಸ್ಟಿಗಳು ಷಡ್ಯಂತ್ರ ಮಾಡಿದ್ದಾರೆ ಎಂಬ ಆರೋಪವನ್ನು ಸಹ ಮಾಡಿದರು. ಈಗ ಸದ್ಯ ವಚನಾನಂದ ಸ್ವಾಮೀಜಿ ಅವರ ವೈದ್ಯಕೀಯ ತಪಾಸಣೆ ಈಗ ನಡೀತಾ ಇರುವಂಥದ್ದು. ವೈದ್ಯಕೀಯ ತಪಾಸಣೆಯ ಬಳಿಕ ಸ್ವಾಮೀಜಿ ಮತ್ತೆ ಮರಳಿ ಮಠಕ್ಕೆ ತೆರಳುತ್ತಾರೆ. ಯಾಕಂದರೆ ಈಗಾಗಲೇ ಅವರಿಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿರುವುದರಿಂದ, ಷರತ್ತುಬದ್ಧ ನಿರೀಕ್ಷಣಾ ಜಾಮೀನು ಸಿಕ್ಕಿರುವಂಥದ್ದು. ಏನು ವಿಚಾರಣೆಗೆ ಕರೆದಾಗ ಹಾಜರಾಗಬೇಕು, ಮತ್ತೆ ಸಾಕ್ಷ್ಯಗಳ ಮೇಲೆ ಯಾವುದೇ ಪ್ರಭಾವ ಬೀರಬಾರದು, ದೂರುದಾರರ ಮೇಲೆ ಯಾವುದೇ ರೀತಿಯ ಪ್ರಭಾವ ಬೀರಬಾರದು ಎಂಬ ಷರತ್ತುಗಳನ್ನು ನೀಡಿರುವ ನೆಲೆಯಲ್ಲಿ ಏನು ಕಾನೂನು ಪ್ರಕಾರ ನಾನು ಕಾನೂನನ್ನು ಗೌರವಿಸ್ತೀನಿ, ಕಾನೂನನ್ನು ಪರಿಪಾಲಿಸ್ತೀನಿ ಅಂತ ಇಂದು ಶ್ರೀಗಳು ಹಾಜರಾಗಿ ಈಗ ವೈದ್ಯಕೀಯ ತಪಾಸಣೆಗೂ ಸಹ ಹಾಜರಾಗಿರುವಂಥದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ಮಾಂತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.